ತಾಯಿ ಹಾಡಿದರ ಕೆನೆ ಹಾಲ ಕುಡಿದಂಗ ಗೊನೆ ಮುತ್ತ ತೆನೆಯ ಸವಿದಾಂಗ ಗೊನೆ ಮುತ್ತ ತೆನೆಯ ಸವಿದಾಂಗ ನನ್ನೂರ ಮನೆ ಮನೆಯ ದೀಪ ಬೆಳಗಿದಾಂಗ. ಅದ್ಭುತ ಜನಪದ ಸಂಭ್ರಮಕ್ಕೆ ನಾವೆಲ್ಲರೂ ಅಣಿ ಆಗ್ತಾ ಇದ್ದೇವೆ. ಬಹುಶಃ ಬೆಳಗಿನಿಂದ ಮಹಿಳೆಯರ ಚಿಂತನೆ ಗೋಷ್ಠಿಗಳನ್ನು ಆಲಿಸಿದಂಥ ನಾವುಗಳು ವಿಜಯಪುರ ಜಿಲ್ಲೆಯ 19ನೆಯ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ 2ನೇ ದಿನದ 4ನೇ ಗೋಷ್ಠಿಗೆ ಅಣಿವೆ ಆಗ್ತಾ ಇದ್ದೇವೆ. ಅದು ಜಾನಪದ ಸಂಭ್ರಮ ಅಂತ ಹೇಳಿ. ಜಾನಪದ ಸಂಭ್ರಮ ಎಲ್ಲಿ ಸಂಭ್ರಮ ಆಗ್ತದೆ ಅಂತ ಹೇಳಿದರೆ ಪ್ರೇಕ್ಷಕರ ಚಪ್ಪಾಳೆ ಇದ್ದಾಗ ಮಾತ್ರ ಸಂಭ್ರಮ ಆಗೋದಕ್ಕೆ ಸಾಧ್ಯ. ಬನ್ನಿ ಸ್ನೇಹಿತರೆ, ನಾವೆಲ್ಲರೂ ಸೇರಿ ಈ ಸಮ್ಮೇಳನದಲ್ಲಿ ಈ ಜಾನಪದ ಸಂಭ್ರಮವನ್ನು ವಿಶಿಷ್ಟವಾಗಿ ರಂಗಾಗಿ, ನಾಳೆ ನಾವೆಲ್ಲ ಹೋಳಿ ಹಬ್ಬ ಕಾಮದಹನ ಮಾಡಿ ಹೋಳಿ ಹಬ್ಬ ಆಚರಿಸ್ತಕ್ಕಂಥ ನಮ್ಗಳಿಗೆ ಇವತ್ತೇ ಒಂದು ಹೋಳಿ ಹಬ್ಬ ಆಗಲಿ, ಆ ದಿಸೆಯಲ್ಲಿ ಇವತ್ತಿನ ಜಾನಪದ ಸಂಭ್ರಮಕ್ಕೆ ಗುರುದ್ವಯರು ಆಗಮಿಸಿದ್ದಾರೆ. ಜನಪದ ಅಂತ ಹೇಳಿದರೆ ಹಾಗೂ ಈ ಗೋಷ್ಠಿಯ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಅವರಿಗೆ ಪ್ರೀತಿಯ ಗೌರವದ ಸನ್ಮಾನ ನಡೆಸ್ತಾ ಹಲವಾರು ಕೃತಿಗಳನ್ನು ನಾಡಿಗೆ ಅರ್ಪಿಸಿದ್ದಾರೆ. ಅಲ್ಲಿ ಕಾರ್ಕಳದ ವಂದನಾ ರೈ ಅಂತ ಒಬ್ಬರು ಗೀತೆಗಳಿಗೆ ನೃತ್ಯವನ್ನು ಸಂಯೋಜಿಸ್ತಾ ಇದ್ದರೆ, ಅದೇ ರೀತಿ ಸೃಜನಶೀಲ ಶಿಕ್ಷಕಿ ಅಂತ ಹೇಳಿದರೆ ನಮ್ಮ ಶಿವಲೀಲಾ ಮೂಲ ಅಧ್ಯಕ್ಷರಾದ ರೇವಣಸಿದ್ದಪ್ಪ ಕೊಪ್ಪತ್ ಸರ್ ಅವರು ಕೂಡ ಇವತ್ತಿನ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಆ ಮಹನೀಯರಿಗೂ ಕೂಡ ಅವರು ದೈಹಿಕ ಶಿಕ್ಷಣದ ನಿರ್ದೇಶಕರಾದರೂ ಕೂಡ ಅದರ ಆಚೆಗೆ ಸಂಘಟನೆ, ನಾಡು ನುಡಿಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡಿರ್ತಕ್ಕಂಥ ಕೊಪ್ಪತ್ ಸಾಹೇಬ್ ಬಂಗಾರ ದಿಣಿಯ ಬಸವಣ್ಣೋ ಬಂಗಾರ ದಿಣಿಯ ಬಸವಣ್ಣ ಬರುವಾಗ ರಂಬೆರಾರುತಿ ಬೆಳಿಗ್ಯಾರು ಬಾಗೋಡಿ ಬಸವಣ್ಣಗ ಬರತೀನಂತೇಳಿದ್ಯ ಇರ್ತಾರ ಏನೋ ಗುಡಿಯಾಗು ಸರ್ಗಿಯ ಇಟ್ಟಂಗ ಅರಳ ಮಲ್ಲಿಗೆ ಮುಡಿದಂಗೋ ಅರಳ ಮಲ್ಲಿಗೆ ಮುಡಿದಂಗೋ ಕಲ್ಯಾಣದ ಶರಣರ ನೆನೆಯೋ ನನ್ನ ಮಾನವೇ. ವಿಜಯಪುರ ಜಿಲ್ಲೆಯ 19ನೆಯ ಸಾಹಿತ್ಯ ಸಮ್ಮೇಳನದ ವೇದಿಕೆ ಮೇಲಿದ್ದಂಥ ಪರಮ ಪೂಜ್ಯ ದ್ವಯರ ಪಾದಾರವಿಂದಗಳಲ್ಲಿ ವಂದಿಸುತ್ತಾ ವೇದಿಕೆ ಮೇಲಿರುವ ಸರ್ವಾಧ್ಯಕ್ಷರೇ ಮತ್ತು ಈ ಗೋಷ್ಠಿಯ ಅಧ್ಯಕ್ಷರೇ ಹಾಗೂ ಸಹ ಉಪನ್ಯಾಸಕರೇ ಹಾಗೂ ಆಗಮಿಸಿದಂಥ ಎಲ್ಲ ಅತಿಥಿ ಬಾಂಧವರೇ, ಮುಂದ್ಗಡೆ ಕುಳಿತಂಥ ಎಲ್ಲ ಸಹೃದಯರೇ, ನಿಮ್ಮೆಲ್ಲರಿಗೂ ನನ್ನ ನಮ. ಆಗುತ್ತಿರುವ ಜಾನಪದ ಸಂಸ್ಕೃತಿ. ಜಾನಪದ ಸಂಸ್ಕೃತಿ ಅಥವಾ ಈ ಜಾನಪದ ವಿಷಯ ಸಾಗರದಷ್ಟು ವಿಶಾಲ, ಅಷ್ಟೇ ಶ್ರೀಮಂತ. ಹಾಗಾಗಿ ಈ ನನಗೆ ಕೊಟ್ಟಿರುವಂಥ ಕಾಲದ ಮಿತಿಯೊಳಗೆ ಆ ಕಾಲವನ್ನು ಗೌರವಿಸುತ್ತಾ ಆ ಸಾಗರದಷ್ಟು ವಿಶಾಲವಾಗಿರುವಂಥ ಈ ಸಂಸ್ಕೃತಿಯನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಸಾಧ್ಯ ಆಗದೆ ಸುಮ್ಮನೆ ಒಂದಿಷ್ಟು
ನೆನಪಿಸ್ಕೊಳ್ತಾ ಹೋಗಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಪ್ರತಿಯೊಂದು ವಿಷಯವನ್ನು ಹೇಳುವಷ್ಟು ಸಮಯ, ಕೇಳುವಷ್ಟು ಸಮಯ ನನಗೂ ಇಲ್ಲ, ನಿಮಗೂ ಇಲ್ಲ. ಇಲ್ಲಿ ಹಲವಾರು ಜನಪದ ವಿದ್ವಾಂಸರು ಕೂಡ ತಮ್ಮದೇ ಆದಂಥ ಶೈಲಿಯಲ್ಲಿ ಜನಪದ ಮನುಷ್ಯನಿಗೆ ಭಾಳ ಅತ್ಯವಶ್ಯ, ಜನಪದ ಇಲ್ಲದೇ ಇದ್ದರೆ ಇವತ್ತು ಮನುಷ್ಯನ ಬದುಕು ಏನಾಗ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಮಧುರಚನ್ನರು, ಹಲಸಂಗಿಯ ಮಧುರಚನ್ನರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಜನಪದ ಗರತಿಯನ್ನು ಕುರಿತುಕೊಂಡು. ಇಲ್ಲಿ ಅಕ್ಕ ಕೇಳವ ನಾಯಕಿರಿದ್ದಾರೆ ಭಾರತಿ ಮೇಡಮ್ ಅವರು ನಮ್ಮ ಮಾರ್ಗದರ್ಶಕರು ಮತ್ತು ಹಿರಿಯರು. ನಾನು ನೋಡಿಲ್ಲ ಮೇಡಮು. ಬಗಲಾಗ ಕೂಸೊಂದು ತಲಿಮ್ಯಾಗ ಹೊರಿಯೊಂದು, ಬಗಲಾಗ ಕೂಸೊಂದು ತಲಿಮ್ಯಾಲ ಹೊರಿಯೊಂದು, ಸಾಕಿದ ಆಡ ಮುಂದೊಂದು, ಸಾಕಿದ ಆಡ ಮುಂದೊಂದು ಹೊಡ್ಕೊಂಡು ಹೊಂಟಾಳ ಗರತಿ ಮನೆ ಕಡೆಗೆ ಅನ್ನುವಂಥ ಮಾತನ್ನು ಮಧುರಚಂದ್ರು ಆವತ್ತಿನ ದಿವಸ ಸ್ತ್ರೀ ಕುಲದ ಒಂದು ಪ್ರಭುತ್ವದ ಸಂಕೇತವಾಗಿ ಇವತ್ತು ಹಲವಾರು ಸಾಹಿತಿಗಳು ತಮ್ಮ ಜನಪದ ಶೈಲಿಯಲ್ಲಿ ಹಲವಾರು ವಿಚಾರಗಳನ್ನು ಕೊಟ್ಟಿದ್ದಾರೆ. ಇರುವುದು ಒಂದು ಗಂಡು ಮತ್ತೊಂದು ಹೆಣ್ಣು ಜಾತಿ, ಇರುವುದು ಒಂದು ಗಂಡು ಮತ್ತೊಂದು ಹೆಣ್ಣು ಜಾತಿ, ಇವೆರಡು ಬಿಟ್ಟು ಇಲ್ಲ ಇನ್ನೊಂದನ್ಯ ಜಾತಿ, ಇರುವುದು ಒಂದು ಗಂಡು ಮತ್ತೊಂದು ಹೆಣ್ಣು ಜಾತಿ, ಜಾತಿ ಜಾತಿ ಅನ್ನುವುದೊಂದು ಕೀಳ ಜಾತಿ, ಜಾತಿ ಜಾತಿ ಅನ್ನುವುದೊಂದು ಕೀಳ ಜಾತಿ, ಕನ್ನಡದಾಗಿರುವುದು ಒಂದು ಮಾನವ ಜಾತಿ, ಇರುವುದು ಒಂದು ಗಂಡು ಮತ್ತೊಂದು ಹೆಣ್ಣು ಜಾತಿ. ಹಾಸನದೊಳಗೆ ಒಂದು ಪ್ರಶಸ್ತಿ ತೊಗೊಳಕ್ಕೆ ಹೋಗಿದ್ದೆ. ಹೋಗಿ ಊಟ ಮಾಡಕ್ಕೆ ಕೂತಿದ್ದೇವೆ, ನಾ ಭಾಷಣ ಮಾಡಿದ್ದಿಲ್ಲ. ಅಲ್ಲಿ ಊಟ ಮಾಡಕ್ಕೆ ಕೂತಿದ್ದೇವೆ, ಕೂತಾಗ ಒಬ್ಬರು ಹಿಂದೆ ಹತ್ತಿದ್ರು. ಅವ್ರು ಮಾಡಿದ್ದೇನು ಬೇರೆ, ಎಲ್ಲರೂ ಭಾಷಣನೇ ಮಾಡಿ ಹೋಗ್ಬಿಟ್ರು ಅಂತ ಯಕ್ಷಿಂದ. ನಾ ಮಾಡಿದ್ದು ಅಟ್ಟೆ ಹೇಳ್ತೀನಿ, ನಾನು ಹಾಡ ಭಾಳ ಕೇಳಿರಿ. ಅದಕ್ಕಾಗಿ ದಯವಿಟ್ಟು ಇನ್ನೀಗ ಎಲ್ಲರೂ ಭಾಷಣ ಮಾಡಿದೆವು, ನಾವೆಲ್ಲರೂ ಎಷ್ಟರ ಮಟ್ಟಿಗೆ ನಾವು ಆಲಿಸ್ಕೊಂಡಿರೋದು ನಮಗೂ ಗೊತ್ತಿರಬೇಕಾಗತ್ತೆ. ನಾವು ಎಷ್ಟು ನಮ್ಮ ಆವಿಷ್ಯ ಕಮ್ಮಕ್ಕದ, ನಾವು ಸಾವಯವ ಉಳ್ಳಿಕತ್ತೆ ಹೇಳಿದ್ರು. ಆದರೆ ಭೂಮಿಯ ಆವಿಷ್ಯ ಕೂಡ ಕಡಿಮೆ ಆಗಕತ್ತಿದೆ. ಕೇವಲ 60 ವರ್ಷ ಮಾತ್ರ ನಮ್ಮ ಭೂಮಿಯಲ್ಲಿ ಬೆಳೀತದ ಅನ್ನೋದನ್ನು ಇವತ್ತು ವಿಜ್ಞಾನಿಗಳು ಹೇಳಿದ್ದಾರೆ. ಇವತ್ತು ಸಾವಯವ ಬೆಳೀಲಿಕ್ಕೆ, ಸಾವಯವವನ್ನು ನಾವು ಏನಾದರೂ ಇವತ್ತು ನಾವು ಈ ರಾಸಾಯನಿಕವನ್ನು ಬೆಳೀತಾ ಇದ್ದೇವೆ, ಅದನ್ನು ನಾವು ಇದೇ ರೀತಿಯಾಗಿ ಮುಂದುವರ್ಸಿದ್ರೆ ಕೇವಲ 60 ವರ್ಷದೊಳಗೆ ನಮ್ಮ ಭೂಮಿ ಮ್ಯಾಗ ಇಲ್ಲಿ ಏನೇನೂ ಬೆಳೆಯಂಗಿಲ್ಲ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ನೀನು ಕನ್ನಡವ ಕಾಪಾಡು ನನ್ನ ಆನಂದ ಜೋ ಜೋ, ನೀನು ಕನ್ನಡವ ಕಾಪಾಡು ನನ್ನ ಆನಂದ ಜೋ ಜೋ, ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ನೀನು ಮರತೆಯಾದರೆ ಅಯ್ಯೋ ಮರತಂತೆ ನನ್ನ ಜೋ ಜೋ, ನೀನು ಮರತೆಯಾದರೆ ಅಯ್ಯೋ ಮರತಂತೆ ನನ್ನ ಜೋ ಜೋ, ಜೋ ಜೋ ಎನ್ನ ಜ್ಯೋತಿಯ ಕಂದ ಜೋ ಜೋ, ಜೋ ಜೋ ಎನ್ನ ಜ್ಯೋತಿಯ ಕಂದ ಜೋ ಜೋ. ಮತ್ತೆ ಮುಂದಿನ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾಧವನಿಂಗೆ, ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು, ಮಾಧವ ನಿಮ್ಮ ಸೋಜುಗದ 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 ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಮಾಧವ ನಿಮ್ಮ ಸೋಜುಗದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ.
ಒಂದೇ ಉಪನ್ಯಾಸವನ್ನು ಮಾಡಿದಂಥವರು ನಮ್ಮ ವಾಲಿ ಸರ್ ಅವರು, ಸೋಮಶೇಖರ್ ವಾಲಿ ಅವರು. ಇನ್ನೀಗ ನಿರ್ಗಮಿಸಿದ್ರು ಕಾಣಿಸ್ತದೆ. ಸೋಮಶೇಖರ್ ವಾಲಿ ಅವರು ಶಿವಶರಣರು ಜಾನಪದ ಅಂತಕ್ಕಂಥ ವಿಷಯಗಳನ್ನು ಕೂಡ ಮಾತನಾಡಿದರು. ಜನಪದದಲ್ಲಿ ಅಂತಕ್ಕಂಥ ಮಾತನ್ನು ಒಂದು ಬಹಳ ಸ್ಪಷ್ಟ. ಇನ್ನು ಮುಂದಿನ ಗೋಷ್ಠಿ ನಮ್ಮ ವಚನ ಸಾಹಿತ್ಯದ್ದೇ ಅದು. ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರಿ, ನಮ್ಮ ಡಾಕ್ಟರ್ ಮಧ್ವಾಯು ಸರ್ ಅವ್ರದ್ದು ಒಂದಂತೂ ಅಂದ್ಕೊಳ್ರಿ, ನಮ್ಮ ವಾಲಿ ಸರ್ ಹೇಳ್ದಂಗೆ ಈ ವಚನ ಸಾಹಿತ್ಯ ಅಂತ ಏನು ಉಳಿದಾದಂದ್ರೆ ನಿಮ್ಮ ಹಳಕಟ್ಟೆಯವರು ಬರೋಕ್ಕಿಂತ ಮುಂಚೆ ಉಳಿಸಿದವರೇ ನಮ್ಮ ಜನಪದರು. ಜನಪದ ಸಾಹಿತ್ಯ ಉಳಿಸಿದವರೇ, ವಚನ ಸಾಹಿತ್ಯ ಉಳಿಸಿದವರೇ ನಮ್ಮ ಜನಪದರು. ಯಾಕಂದ್ರೆ ಮುಂಚೆನೇ ಶಿವನೇ ಬಸವ, ಬಸವ ಶಿವನೇ ಅನ್ಕೊಂತ 12ನೇ ಶತಮಾನದೊಳಗೆ ಈ ಹಳಕಟ್ಟೆಯವರು ಬರೋತಕ್ಕ ವಚನಗಳನ್ನು ಉಳಿಸಿದವ್ರು ಯಾರು ರೀ? ಜನಪದರೇ ಉಳಿಸಿದವರು. ನೀವು ಜನಪದರಿಗೆ ಮೌಢ್ಯ ಅನ್ಬೇಡ್ರಿ ನೀವು. ಯಾಕಂತಂದ್ರೆ ಅವ್ರು ಜಗಲಿ ಮ್ಯಾಗರೆ ಪೂಜೆ ಮಾಡಿ ನಿಮಗೆ ಕಟ್ಟನ್ನು ಇಲ್ಲಿ ತನಕ ತಂದು ಕೊಟ್ಟಾರಲ್ರಿ. 1000 ವರ್ಷಗಳವರೆಗೂ ಕೂಡ ವಚನಗಳನ್ನು ತಂದು ಕೊಟ್ಟಾರಲ್ಲ ಜನಪದರು. ಅವರಿಗೆ ಮೌಢ್ಯ ಅಲ್ಲಲ್ಲ, ಅವ್ರಿಗೆ ಗೊತ್ತಿಲ್ಲ ಅದು ಏನದ ಅನ್ನೋದು. ಆದರೂ ಕೂಡ ಅದನ್ನು ಪೂಜೆ ಮಾಡ್ಕೊತಾರೆ ತಂದು ನಿಮ್ಮ ತಕ್ಕ ತಲ್ಸ್ಯಾರ ಮಧ್ವಾಯು ಸರ. ನಾವು ಕೂಡ ಜನಪದರು ಅಂತಕ್ಕಂಥದ್ದನ್ನು ಕೂಡ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ಭಾಳ ಸುಂದರವಾಗಿ ವಾಲಿ ಸರ್ ಕೂಡ ಹಾಡಿನ ಮುಖಾಂತರ ಮಾತನಾಡಿದರು ಅಂತ ಹೇಳ್ತೀನಿ. ಇನ್ನು ಮುಂದಿಂದು ಮಾಗಣಗೇರಿ ಸರ್ ಮಾತಾಡಿದರು. ಭಾಳ ಸುಂದರವಾದಂಥ ಅರ್ಥಪೂರ್ಣವಾದಂಥ ಒಂದು ಭಾಷಣ ಮಾಗಣಗೇರಿ ಸರ್ ಅವ್ರದ್ದು. ನಮ್ಗೆ ಯಾಕೆ ಸಂಸ್ಕೃತಿ ಬದಲಾಗತ್ತದ ಅಂತ ನ್ಯಾರಿ ಅನ್ನೋದು ನಾಚಿಕೆ ಬರ್ತದೆ ರೀ ನಮಗೆ. ಯಾವ ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ 19ನೇ ಸಮ್ಮೇಳನದ ದ್ವಿತೀಯ ದಿನದ ಚತುರ್ಥಗೋಷ್ಠಿಯ ಸಾನ್ನಿಧ್ಯವನ್ನು ವಹಿಸಿರುವಂಥ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿಯೇ ಖ್ಯಾತ ವಚನಗಳ ಸಂಗ್ರಹ ಶಿಲಾಮಂಟಪ, ವಚನಗಳ ಶಿಲಾಮಂಟಪವನ್ನೇ ನಿರ್ಮಾಣ ಮಾಡಿದಂಥ ಶತಾಯುಷಿಗಳು ಆಗಿರುವಂಥ ತಪಸ್ವಿಗಳು, ವಚನ ಪ್ರೇಮಿಗಳು, ಶಿವಶರಣರ ವಚನ ಪ್ರೇಮಿಗಳು ಶಿಲಾಮಂಟಪ ನಿರ್ಮಾಣ ಮಾಡಿದಂಥ ಪರಮ ಪೂಜ್ಯ ಶ್ರೀ ಮನ್ನಿರಂಜನ ಸ್ವರೂಪಿ ಚನ್ನಬಸವೇಶ್ವರ ಸ್ವಾಮೀಜಿಯವರಿಗೆ ಭಕ್ತಿಯಿಂದ ಅನಂತ ಭಕ್ತಿಪೂರ್ವಕ ಪ್ರಣಾಮವನ್ನು ಸಲ್ಲಿಸಿ, ಅದೇ ಪ್ರಕಾರವಾಗಿ ನಮ್ಮ ಆತ್ಮೀಯ ಜ್ಞಾನ ಯೋಗಾಶ್ರಮದಲ್ಲಿ ಸಾಧನೆ ಮಾಡುವಾಗ ನಮ್ಮ ಜೊತೆಗೆ ಸಾಧ್ಯಾಯಿಗಳು, ಆತ್ಮೀಯ ಸಾಧ್ಯಾಯಿಗಳು ಆಗಿರುವಂಥ ಶಿಂದಗಿಯ ಗುರುದೇವಾಶ್ರಮದ ಒಡೆಯರಂಥ ಒಳ್ಳೆಯ ಗ್ರಂಥಕರ್ತರು ಹಾಗೂ ಖ್ಯಾತ ಪ್ರವಚನಕಾರರು ಆಗಿರುವಂಥ ಶಾಂತಗಂಗಾಧರ ಪರಿಚಯವನ್ನು ಮಾಡೋದ್ರ ಮೂಲಕ ಜನಪದ ಸಂಸ್ಕೃತಿಯ ಬಗ್ಗೆ ಮತ್ತೆ ಮೆರಗನ್ನು ಕೊಟ್ಟಂಥ ಪ್ರೊಫೆಸರ್ ಶರಣಗೌಡ ಪಾಟೀಲ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಿ ಗೌರವ ಮಯೂರ್ ಮಯೂರ್ ನಮ್ಮ ಸಮ್ಮೇಳನದ ಲಾಂಛನವನ್ನು ಸೃಜನಶೀಲತೆಯಿಂದ ನಿರ್ಮಾಣ ಮಾಡಿರ್ತಕ್ಕಂಥವ್ರು ಮಯೂರ್ ತಿಳುವಳ್ಕರ್ ಸರ್. ಕಾಗೋಡ್ ಸರ್ ಒಂದು ಫೋಟೋ ತೆಗಿಬೇಕಾಗಿದೆ.